ಫಾದರ್ ಅಂತೆ ಫಾದರ್ ಹತ್ರ ಮಾತಾಡೋ ರೀತಿಲ್ಲ ಮಾತಾಡಿದ್ದು. ಪ್ರತಿಯೊಂದಕ್ಕೂ ತಾನು ಹೇಳಿದ್ದೆ ಸರಿ, ತಾನು ಹಿಡಿದ ಮೂಲಕ್ಕೆ 3 ಕಾಲು ಅಂತ ವಾದ ಮಾಡ್ತಾನೆ. ರಾಸ್ಕಲ್ ಬಡವನ್ ತಗೊಂಡು ಬಂದು ನೀರು ಕೊಡು. ನಾನು ಮಾಡ್ತೀನಿ ಬಿಡಿಪ್ಪ. ನಿನ್ ಸ್ಟೇಷನ್ SI ಇಲ್ಲಿ ನನ್ನ ಮಗ ಹೇಳಿದ ಕೆಲಸ ಮಾಡು. ಅಶೋಕ್, ಅವ್ನು ತಪ್ಪು ಮಾಡಿದಾಗ ನೀ ತಿದ್ಬೇಕಪ್ಪ. ಅವ್ನು ದುಡುಕ್ದಾಗ ನೀನು ಬುದ್ಧಿ ಹೇಳ್ಬೇಕು. ಯಾಕಪ್ಪ ಅವನ ಮೇಲೆ ಅಷ್ಟು ಖಾರವಾಗಿದ್ಯಾ? ಒಂದು ಹೆಣ್ಣು ಆಪತ್ನಲ್ಲಿದ್ದಾಳೆ ಅಂತ ಗೊತ್ತಾದ್ಮೇಲೆ ಹೋಗಿ ಕಾಪಾಡೋದ್ರಲ್ಲಿ ತಪ್ಪೇನಿದೆ? ಆಹಾ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀನು ಅವನ ತಾಳಕ್ಕೆ ಸರಿಯಾಗಿ ತಾನ ಅಂತ ತಾಳ ಹಾಕ್ತಿದೀಯಾ? ನೀ SI ಆಗಿ ಯೂನಿಫಾರ್ಮ್ ನಲ್ಲಿ ಇದ್ದಾಗ ಈ ಮಾತು ಹೇಳಿದ್ರೆ ನಾ ಬಾಯಿ ಮುಚ್ಕೊಂಡು ತಪ್ಪಿರ್ತಿದ್ದೆ. ಯಾಕೆ ಇನ್ಸಬಾರ್ಡಿನೇಷನ್ ಆಗುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಬಾಯಿ ತೆಗೆದೇ ಹೋಯ್ತು ಅಂದ್ರೆ ಇರ್ರೆಸ್ಪಾನ್ಸಿಬಲ್ ಫಾದರ್ ಆಗ್ಬಿಡ್ತೀನಿ. ಯಾವ ಮುಟ್ಟಾಳ ತನ್ನ ತಲೆ ಗಟ್ಟಿಯಾಗಿದೆ ಅಂತ ತಲೆ ಚೆಚ್ಕೋತಾನೆ ಬಂಡೆಗೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಸಹಾಯಕ್ಕೆ ಬರೋದಿಲ್ಲ. ಮೊದ್ಲೇ ಅವ್ರ ರೌಡಿಗಳು. ಯಾವನಾರು ಒಬ್ಬ ಚಿನ್ನಿ ದಾಂಡ ಆಡ್ಬಿಡ್ತಾನ ಅಷ್ಟೇ. ಅವ್ರು ಚಿನ್ನಿ ದಾಂಡ ಆಡೋ ತನಕ ನಾವೇನ್ ಕಳ್ಳೆಪುರಿ ತಿಂತಾ ಇರ್ತೀವ? ನೀನ್ ಯಾವಾಗ್ಲೂ ಬಂದೆ? ಅದೇ ದುಡುಕ್ದಾಗ ಬುದ್ಧಿವಾದ ಹೇಳ್ಬೇಕು ಅಂತ ಅಣ್ಣನ ಹತ್ರ ಪಿಟೀಲ್ ಕುಯ್ತಾ ಇದ್ರಲ್ಲ, ಆಗ್ಲೇ ತಬಲಾ ಬಾರ್ಸಕ್ ನಾನು ಬಂದೆ. ನೋಡ್ದೇನೋ ಒಂದು ತಲಾರಟೆನಾ? ಎಷ್ಟೇ ಆಗ್ಲಿ ಅವನು ನಿನ್ನ ಮಗ ಅಲ್ವೇನಪ್ಪ? ಅಂದ್ರೆ ನಾನು ತಲಾರಟೆ ಮಾಡೋನು ಅಂತಲ್ಲ. ಅಲ್ಲಪ್ಪ, ಒಬ್ರು ಕಷ್ಟದಲ್ಲಿರುವಾಗ ಓಡ್ ಹೋಗಿ ಕಾಪಾಡದೆ ನಮ್ ತಂದೆ ಏನ್ ತಿಳ್ಕೊತಾರೋ, ನಮ್ಮ ಅಣ್ಣ ಏನ್ ತಿಳ್ಕೊತಾರೋ, ಪಕ್ಕದ ಮನೆ ಚಿಕ್ಕಮ್ಮ ಏನ್ ತಿಳ್ಕೊತಾಳೋ ಅಂತ ಹೆದರ್ತಾ ಕೂತ್ಕೊಳ್ಳೋ ಹೇಳಿಯಲ್ಲಪ್ಪ ಈ ನಿಮ್ ಮಗ. ಸಾಹಸಾನೇ ನನ್ನ ಬಲ, ಧೈರ್ಯನೇ ನನ್ನ ಕುಲ. ಅಂದ್ಕೊಂಡಿದ್ದನ್ನ ಅಂದ್ಕೊಂಡಾಗ ಸಾಧಿಸೋದೇ ನಮ್ಮ ಜಾತಿ ಗುಣ. ಪ್ರತಾಪ್, ಆಗ ನೀವು ಧೈರ್ಯ ಮಾಡದೆ ಹೋಗಿದ್ದಿದ್ರೆ ನಾನು ನನ್ನ ತಂಗಿ ಹೀಗೆ ಇಲ್ಲಿ ಸಂತೋಷವಾಗಿ ಬರೋಕ್ ಆಗ್ತಿರ್ಲಿಲ್ಲ. ತಗೊಳ್ಳಿ. ಏನಮ್ಮ ಇದೆಲ್ಲ? ನಮ್ ಪ್ರೀತಿಯ ಕಾಣಿಕೆ. ಅಯ್ಯಯ್ಯೋ, ಅದನ್ನ ತಗೊಂಡ್ರೆ ನಾ ಲಂಚ ತಗೊಂಡಂಗಾಗತ್ತೆ. ನೀವು ಬೆಳಗ್ಗೆ ಬಂದು ನಿಮ್ಮ ತಂಗಿನ ಕಾಪಾಡು ಅಂತ ಕೇಳಿದಾಗ ನಿಮ್ಮ ಕಣ್ಣಲ್ಲಿ ತಂಗಿ ವಾತ್ಸಲ್ಯ ಉಗ್ತಾ ಇದ್ದದನ್ನ ಗುರುತಿಸ್ದೆ. 2ರಷ್ಟು ನಾನು ಅನುಭವಿಸ್ದೆ. ಯಾಕೆ ಗೊತ್ತಾ? ತಂಗಿ ಇರೋ ನಿಮಗೆ ತಂಗಿ ವಾತ್ಸಲ್ಯ ಅನ್ನೋದು ಒಂದು ಅನುಭವ, ತಂಗಿ ಇಲ್ದಿರೋ ನಮ್ಗೆ ಅದು ಬರೀ ಕಲ್ಪನೆ ಅಷ್ಟೇ. ನಮ್ ಹೃದಯದಲ್ಲಿ ಅಡಗಿರೋ ಕೃತಜ್ಞತೆನ ಪೂರ್ತಿ ಹೇಳಕ್ಕಾಗಲ್ಲ. ಅದಕ್ಕೆ ನನಗಿಂತ ಚಿಕ್ಕವರಾದದಕ್ಕೆ ಕೈ ಮುಗ್ದು ಹೇಳ್ತಿದ್ದೀನಪ್ಪ. ನಾವಿನ್ ಬರ್ತೀವಿ. ಏನಪ್ಪ, ಈಗ್ಲೂ ನಾನು ಮಾಡಿದ ತಪ್ಪು ನಿರ್ಧಾರನೇ ತಗೋತೀರಾ? ತಗೋತೀನಿ. ನಿರ್ಧಾರ ಅಲ್ಲ, ನನ್ನ ಮನಸ್ಕಾಗಿರೋ ಸಂತೋಷ ವ್ಯಕ್ತಪಡಿಸೋದಕ್ಕೆ ಇದನ್ನು ತಗೋತೀನಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಏನಪ್ಪಾ ಇದು? ಬಂಜರು ಭೂಮಿಯಾಗಿರೋ ಈ ಮನೆ ಟೆಲಿಫೋನ್ ನಲ್ಲಿ ಬೆಳಗ್ಗೆನೆ ಹೆಣ್ಣಿನ ಧ್ವನಿ. ಅಶೋಕ್ ಡಿಯರ್, ನಾನ್ರಿ ನಿಮ್ ಲಾವಣ್ಯ ಮಾತಾಡ್ತಿರೋದು. ಲಾವಣ್ಯನ? ಆಗ್ಲೇ ಮರ್ತ್ಬಿಟ್ರಾ? ನೀವ್ ಎಷ್ಟೇ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆಗಿದ್ರು ನಿಮ್ ಪೊಲೀಸ್ ಡ್ಯೂಟಿಲ್ ಮುಳುಗಿ ನಮ್ ಲವ್ ಡ್ಯೂಟಿ ಮರ್ತ್ ಹೇಗ್ರಿ? ಅಲ್ಲ ರೀ, ಪ್ರತಿ ಶುಕ್ರವಾರ ಬೆಳಿಗ್ಗೆ ನೀನೇ ಫೋನ್ ಮಾಡು ಅಂತ ಹೇಳಿ ನೀವೇ ತಾನೇ ಕಂಡೀಷನ್ ಹಾಕಿದ್ದು. ಅಷ್ಟು ಬೇಗ ಮರ್ತ್ಬಿಟ್ರಾ? ಓಹೋ, ಅರ್ಥ ಆಯ್ತು. ಅಣ್ಣನ ಟೆಲಿಫೋನ್ ಬಂದಿದೆ, ಅದ್ಯಾರೋ ಲಾವಣ್ಯ ಅಂತೆ. ಹಲೋ ಅದ್ಕೆ, ಡೋಂಟ್ ವರಿ, ಸ್ವಲ್ಪ ಲೈನ್ ನಲ್ಲೇ ಇರಿ. ಅದ್ಕೆ ಹ್ಯಾಟ್ಸ್ ಆಫ್ ನಿಮ್ಗೆ, ಹ್ಯಾಟ್ಸ್ ಆಫ್. ಯಾಕೆ? ಕಾಕಿ ಬಟ್ಟೆ ಹಾಕೊಂಡು ಕಲ್ಲು ಬಂಡಿ ಆಗಿದ್ದ ನಮ್ಮ ಅಣ್ಣನ್ನ ನೈಸ್ ಮಾಡಿ ಐಸ್ ಕರಗಿಸ್ಬಿಟ್ರಲ್ಲ, ಅದಕ್ಕೆ ನಿಮ್ಗೆ ಶುಕ್ರಿಯಾ ಬಾಬಿ. ಆಮೇಲೆ ಲಾವಣ್ಯ, 1 ನಿಮಿಷ. ಪ್ರತಾಪ್, ಕೊಡೋ ಕಾಫಿ ಯಾಕೆ? ಅದಕ್ಕೆ ಕೊಡ್ತಾಳಲ್ಲ ಅಮೃತನ, ಅದನ್ನ ಇಸ್ಕೋ. ಪ್ರತಾಪ್, ಈ ವಿಷಯ ಅಪ್ಪನಿಗೆ ಹೇಳ್ಬೇಡ ಕಣ. ಸುಮ್ನೆ ಹಾಗೆ ಹೇಳಿದ್ರೆ ಬಿಟ್ಬಿಡ್ತೀವಾ? ದಮ್ಮಯ್ಯ ಅನ್ಬೇಕು. ನಿನ್ ದಮ್ಮಯ್ಯ, ಈ ವಿಷಯ ಹೇಳ್ಬೇಡ ಕಣ. ಓಕೆ, ನಾನ್ ಕನ್ಸಿಡರ್ ಮಾಡ್ತೀನಿ, ನೀ ಕಂಟಿನ್ಯೂ ಮಾಡು. ಥ್ಯಾಂಕ್ ಯು. ಹಲೋ ಲಾವಣ್ಯ, ನನ್ನ ತಮ್ಮ. ಏನ್ ಅಶೋಕ್, ನಿಮ್ ತಮ್ಮನ ಹತ್ರ ಏನಾದ್ರು ಹುಚ್ಚುಚ್ಚಾಗಿ ಮಾತಾಡಿದ್ನಾ? ನೋನು, ಅವನು ನಮ್ಮ ಅಪ್ಪನ ನ್ಯೂಸ್ ಪೇಪರ್ ಇದ್ದ ಹಾಗೆ. ಅವನ್ ಕಿವಿಗೆ ಬಿದ್ರೆ ನಮ್ ವಿಷಯ ಪಬ್ಲಿಕ್ ನೋಟಿಸ್ ಬಿದ್ದ ಹಾಗೆ. ತಗೊಳ್ಳಿಪ್ಪ ಕಾಫಿ. ಯಾಕೋ ಒಂಥರ ಇದೆ. ಯಾಕೋ? ಮತ್ತಿನ್ನೇನು, ಎಷ್ಟು ದಿನ ಅಂತ ನಾನೇ ಕಾಫಿ ಮಾಡಿ ತಂದ್ಕೊಡೋದು. ನನಗೂ ಒಲೆ ಮುಂದೆ ಕೂತ್ಕೊಂಡು ಅಡಿಗೆ ಮಾಡಿ ಬೇಜಾರಾಗೋಗ್ಬಿಟ್ಟಿದೆ.
ಸರಿ, ಇನ್ಮೇಲೆ ನೀನೇನು ಮಾಡಬೇಡ, ನಾನೇ ಮಾಡ್ತೀನಿ. ಛೇ 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 ಛೇ, ಏನಪ್ಪ ನೀವು ಈ ವಯಸ್ಸಲ್ಲಿ ನಿಮ್ ಕೈಲಿ ಅಡ್ಗೆ ಮಾಡ್ಸೋದಾ? ನಾನ್ ಏನ್ ಹೇಳ್ತೀನಿ ಅಂದ್ರೆ ಆದಷ್ಟು ಬೇಗ ನಿಮ್ ಹಿರಿ ಮಗನ್ಗೆ ಒಂದ್ ಮದುವೆ ಮಾಡ್ಬಿಡಿ. ಅದಕ್ಕೆ ಲೈನ್ ಅಲ್ಲಿ ಇದ್ದಾಳೆ. ನಿಮ್ಮ ಕಮಿಷನ್ಗೆ ಟೆಲಿಫೋನ್ ಬಿಲ್ ಕೂಡ ಕಡಿಮೆ ಆಗುತ್ತೆ. ಅತ್ತಿಗೆ ಲೈನಲ್ಲಿ ಇದ್ದಾಳೆ, ಕಮಿಷನರ್ ಫೋನ್ ಬಿಲ್ ಕಡಿಮೆ ಆಗತ್ತೆ. ಏನು ಇದು ಒಂದಕ್ಕೊಂದಕ್ಕೆ ಅರ್ಥವಾಗದೆ ಮಾತಾಡ್ತಿದೀಯಲ್ಲ? ಅಪ್ಪ, ರಾಜಕಾರ್ಯ ಮುಗಿಸ್ಕೊಂಡು ನಿಮ್ ಮಗ ಬಂದಿದಾರಲ್ಲ ಅವ್ರನ್ನ ಕೇಳಿ, ಇಷ್ಟೊತ್ತು ಟೆಲಿಫೋನ್ ಅಲ್ಲಿ ಅವ್ರು ಯಾರ ಹತ್ರ ಮಾತಾಡ್ತಿದ್ರು ಅಂತ. ಇವರ ಪ್ರೇಮದ ಬಿಸಿ ಟೆಲಿಫೋನ್ ತಾಕಿ ಈಗ ಟೆಲಿಫೋನ್ ಅಲ್ಲಿ ಇಸ್ತ್ರಿ ಮಾಡಬಹುದು, ಅಷ್ಟು ಬಿಸಿ ಆಗಿದೆ. ಕೇಳಿ. ಅಶೋಕ್ ಅಪ್ಪ, ಏನು ಇವನು ಹೇಳ್ತಿರೋದು? ಅತ್ತಿಗೆ ಅಂತಾನೆ, ಕಮಿಷನರ್ ಅಂತಾನೆ? ಅದು ಏನು ಇಲ್ಲಪ್ಪ, ಎಲ್ಲ ಇವನ್ ಕಲ್ಪನೆ ಕತೆಯಪ್ಪ. ಎಲ್ಲೋ ಯಾವುದೋ ಫಂಕ್ಷನ್ ನಲ್ಲಿ ಕಮಿಷನರ್ ಮಗಳು ನೋಡಿದ್ನಂತೆ. ಆವತ್ತಿಂದ ನಾನು ಹಿಡ್ಕೊಂಡ್ಬಿಟ್ಟಿದ್ದಾನಪ್ಪ. ಅವಳಿಗೂ ನಿನಗೂ ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ, ನೀನೇ ಮದುವೆ ಮಾಡ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾನಪ್ಪ. ಹೆಣ್ಣು ಕೇಳಕ್ ಅಪ್ಪನ ಈಗಲೇ ತಕ್ಷಣ ಕಮಿಷನರ್ ಮನೆಗೆ ಕಳಿಸು, ಅವ್ರು ಖಂಡಿತ ಒಪ್ಕೋತಾರೆ ಅಂತ ನನ್ನ ಪ್ರಾಣ ಹಿಂಡ್ತಿದ್ದಾನಪ್ಪ. ಲೋ ಯಾಕೋ ಸುಳ್ಳು ಹೇಳ್ತಿದ್ಯಾ? ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಮೆತ್ತಾಗೆ ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ನನಗೆ ಫಿಟ್ಟಿಂಗ್ ಇಡ್ತಾ ಇದೀಯಾ? ಅಪ್ಪ ಅಪ್ಪ, ಇವನ್ ಮಾತ್ ನಂಬೇಡಿ. ಇವನ್ ಇದಾನಲ್ಲ ನಿಮ್ಮ ಹಿರಿ ಮಗ, PALENANMAGA ಬಲ್ ನನ್ನ ಮಗ, ನನ್ನನ್ನು ಅಡ್ಡ ಇಟ್ಕೊಂಡು ಇವನ್ ಪರ್ಸನಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾನೆ. ಸ್ಯಾಂಕ್ಷನ್ ಮಾಡೋದು ಬಿಡೋದು ನಿಮ್ ಇಷ್ಟ, ಹೇಳ್ಬಿಟ್ಟಿದ್ದೀನಿ. ಯಾ ನನ್ನ ಮಕ್ಕಳ, ನೀವಿಬ್ರು ಎಷ್ಟೊಂದು ಬೆಳೆದು ಬಿಟ್ಟಿದ್ದೀರೋ. ನಾನೆಲ್ಲೋ ನೀವಿಬ್ರು ಚಡ್ಡಿ ಹಾಕೊಂಡು ಬೆಳಿತಿರೋ ಚಿಕ್ಕ ಮಕ್ಕಳು ಅನ್ಕೊಂಡಿದ್ದೆ. ಪ್ಯಾಂಟು ಪಂಚೆ ಹಾಕೊಳ್ಳೋಷ್ಟ್ರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಾ. ನಿಮ್ಮಿಬ್ರು ಬುದ್ಧಿನೂ ನನಗೆ ಅರ್ಥವಾಯ್ತಪ್ಪ, ಅರ್ಥವಾಯ್ತು. ಏನಣ್ಣ ಇದು? ಅಪ್ಪ ಏನು ಹೇಳಿದೆ ಹಾಗೆ ಹೊರಟೋದ್ರು? ಏನೋ ನೀನು ಮಾಡ್ತಿರೋ ಅವಸರ ನೋಡಿದ್ರೆ ನನಗಿಂತ ಮುಂಚೆ ನೀನೇ ಮದುವೆ ಮಾಡ್ಕೊಳ್ಳೋ ಹಾಗಿದೆ. ನಿನಗೂ ಸೆಟಪ್ ರೆಡಿ ಆಗಿರೋದ್ರಿಂದ ನನಗೂ ಅಂತ ಒತ್ತಿ ನನ್ನ ಕೇಳಬೇಕಾದ್ರೆ ನಿನಗೀಗಾಗಲೇ ಸೆಟಪ್ ರೆಡಿ ಆಗಿದೆ ಅಂತ ಒಪ್ಕೊಂಡು ಹಾಕ್ತಾನೆ. ನನಗೂ ಇದೆ ಕಾರಿಗೆ ತಕ್ಕ ಗೇರು. ಕಾರು ಗೇರು ಅದೇನ್ ಸರಿಯಾಗಿ ಹೇಳ. ಎಸ್, ಕಾರಿನ ಹಾಗಿರೋ ಗಂಡಸಿನ ಜೀವನಕ್ಕೆ ಹೆಂಡತಿ ಆದವಳು ಗೇರ್ ಇದ್ದಾಗೆ. ಆ ಗೇರ್ ಚೆನ್ನಾಗಿದ್ರೆ ಸಂಸಾರ ಸ್ಮೂತ್ ಮೂವ್ ಆಗುತ್ತೆ. ಇದು ನನ್ನ ಸಿದ್ಧಾಂತ. ಹೇಗೆ? ಅದ್ ಸರಿಯಪ್ಪ, ಆ ನಿನ್ನ ಗೇರ್ ಈಗ ಎಲ್ಲಿದೆ? ಕರೆಕ್ಟ್ ಆಗಿ ಈ ಟೈಮ್ನಲ್ಲಿ ಬಾತ್ರೂಮ್ನಲ್ಲಿರುತ್ತೆ. ಗುರು, ಒಂದೇ ಒಂದು ಲಕ್ಕಿ ಟಪರ್. ಸದ್ಯಕ್ಕೆ ಈ ಫೋಟೋ ಕೊಡ್ತೀನಿ, ಆಮೇಲೆ ಡೈರೆಕ್ಟ್ ಆಗಿ ನಿನ್ ಕೆನ್ನೆಗೆ. ಓಕೆ ತಾನೇ? ಹಾಲ್ ಬಂತು, ಹಾಲು ತಗೊಳ್ರವ. ಏನ್ರವ, ಇನ್ನು ಆಯಿಲ್ ಡಬ್ದಲ್ಲೇ ಹಾಲು ಹಾಕಿಸ್ಕೊತಾ ಇದ್ದೀರಲ್ಲ, ಒಂದು ಸ್ಟೀಲ್ ಪಾತ್ರೆ ಕೊಂಡ್ಕೋಬಾರ್ದಾ? ಕೊಂಡ್ಕೊಳಕ್ಕೆ ನಮ್ಮ ಅಣ್ಣ ಬಿಟ್ರೆ ತಾನೆ. ಹಂಗಂದ್ರೆ ಆಯ್ತದ? ಕಾಲಕ್ ತಕ್ಕಂತೆ ನಿಮ್ಮ ಅಣ್ಣನ್ ಬದಲಾಯಿಸು ಪ್ರೀಮಿಯರ್ ಪದ್ಮಿನಿ. ಅದೇನದು ಪ್ರೀಮಿಯರ್ ಅಂತ ಕೊಸ್ರು? ಪದ್ಮಿನಿ ಅಂತ ಕರೆಯೋಕ್ಕಾಗಲ್ವಾ? ಆಗಲ್ಲಮ್ಮ. ಪ್ರೀಮಿಯರ್ ಪದ್ಮಿನಿ ಕಾರು ಮಾರ್ಕೆಟ್ಗೆ ಬರ್ತಿದ್ದ ಹಾಗೆ ನೀನ್ ಹುಟ್ಟಿದೆ ಅಂತ ಈ ನಿಮ್ಮಣ್ಣ ಮಾರಿಸ್ ಮೈನರ್ ಮೋಹನ್ ಆ ಸ್ಪೆಷಲ್ ಹೆಸರನ್ನ ನಿನಗಿಟ್ಟಿದ್ದಾನೆ. ಅದನ್ನು ಬದಲಾಯಿಸಕ್ಕಾಗತ್ತಾ? ಆಗಲ್ಲ. ಅದೇ ತರ ನನ್ನ ರೂಲ್ಸ್ ನಾನು ಬದಲಾಯಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಅಲ್ಲ ಬುದ್ಧಿ, ಹೆಣ್ಣುಡ್ಗಿ ಬೆಳೆದ್ ನಿಂತವಳೆ ಅನ್ನೋ ಜ್ಞಾನ ಬೇಡ್ವಾ? ನಿಮ್ ತಂಗಿಗೆ ಒಂದ್ ಸೀರೆ ಆದ್ರೂ ಕೊಡ್ಸಕ್ಕಿಲ್ವಾ? ತಪ್ಪು ಹಾಲಮ್ಮ, ತಪ್ಪು. ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ ಮಿಕ್ಕಿದ್ದನ್ನ ಮುಚ್ಚಿಡಬೇಕು. ಅಕಸ್ಮಾತ್ ಒಂದು ದಿನ ಅರಹೊಟ್ಟೆ ಆದ್ರೂ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಸುಮ್ಮನಿರ್ಬೇಕು. ಹಿಂದಿನ ದಿವಸ ಅರಹೊಟ್ಟೆ ಆಗಿರೋದನ್ನ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮಾರನೇ ದಿನ ಕಷ್ಟಪಟ್ಟು ದುಡಿಬೇಕು ಅನ್ನೋ ಛಲ ಬರುತ್ತೆ. ಅದೇ ನನ್ನ ರೂಲ್ಸು. ಬೇಕಾದ್ರೆ ಈ ಐಡಿಯಾನ್ ತಗೊಂಡೋಗಿ ನಿನ್ನ ಗಂಡನ ಕೊಟ್ಟು ನೋಡು, ಎಷ್ಟು ಬೇಗ ಶ್ರೀಮಂತರಾಗ್ತೀರಾ ಅಂತ. ಏನೇ ಪದ್ಮಿನಿ, ಹಾಲ್ನೋಳು ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಟ್ಲು. ನೀನ್ ಹೇಳೋ ರೂಲ್ಸ್ಗೆ
ನಾನು ಯಾವತ್ತೋ ಮಾಯ ಆಗ್ಬಿಡ್ತಿದ್ದೆ ಹ್ಮ್. ಆದ್ರೆ ನೀನ್ ಒಂಟಿ ಆಗ್ಬಿಡ್ತೀಯ ಅಂತ ನಾನು ತಡ್ಕೊಂಡಿದೀನಿ. ಎಷ್ಟು ದಿವಸ ಇರ್ತೀಯ ಮಹಾ ನೀನು? ಒಂದಲ್ಲ ಒಂದಿನ ನಿನ್ ಕೈನ ಇನ್ನೊಬ್ಬನ ಕೈ ಮೇಲೆ ನಾ ಇಡ್ಲೇಬೇಕು. ಆಗ ಅವನು ಮೂಗ್ದಾರ ಹಾಕಿ ನಿನ್ನ ಎಳ್ಕೊಂಡು ಹೋಗ್ತಾನೆ. ನಾನು ಸೇರ್ಸಿಟ್ಟಿದ್ದನ್ನೆಲ್ಲ ನಿನ್ ಮದುವೆ ಖರ್ಚು ಮಾಡಿ ನಿನ್ನ ಗಂಡನ ಮನೆ ಕಳಿಸಿದ್ಮೇಲೆ ನಾನು ಒಂಟಿ ತಾನೇ ಆಗ್ತೀನಿ. ಮದ್ವೆ ಮಾತು ಆಮೇಲೆ, ಮೊದ್ಲೀಗ ಹೊಟ್ಟೆ ಹಸಿತಿದೆ. ಆ?